ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹೋಬಳಿಯ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ 2025-26ನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಹಾಗೂ ಬಾಯ್ಲರ್ ಪ್ರದೀಪನ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮ ಸಾನ್ನಿಧ್ಯವನ್ನ ಬೆಳಗಾವಿ ರುದ್ರಾಕ್ಷಿ ಮಠದ ಶ್ರೀ ಅಲ್ಲಮ ಪ್ರಭು ಸ್ವಾಮೀಜಿ, ಕಿತ್ತೂರು ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿ, ಕಾತರವಳ್ಳಿ ಸೀಮಿ ಮಠದ ಡಾಕ್ಟರ್ ಪಾಲಾಕ್ಷ ಶಿವ ಯೋಗೇಶ್ವರ ಸ್ವಾಮೀಜಿ, ಶ್ರೀರಾಮ ಮಂದಿರದ ಗುರುಪುತ್ರ ಮಹಾರಾಜರು, ಬೈಲೂರು ನಿಷ್ಕಲ ಮಂಟಪದ ಶ್ರೀ ನಿಜ ಗುಣಾನಂದ ಸ್ವಾಮೀಜಿ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಆದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ, ಕಾರ್ಖಾನೆಯ ಉಪಾಧ್ಯಕ್ಷರು ಆದ ಶಿವನಗೌಡ ಪಾಟೀಲ, ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರು ಆದ ಮೋಹನ ಹಿರೇಮಠ, ಕಾಡಾಧ್ಯಕ್ಷರು ಆದ ಯುವರಾಜ್ ಕದಂ, ಶಂಕರಗೌಡ ಪಾಟೀಲ, ಬಸವರಾಜ ಸಾಣಿಕೊಪ್ಪ, ಸುರೇಶ್ ಇಟಗಿ ಹಾಗೂ ನಿರ್ದೇಶಕರು, ರೈತರು ಮತ್ತು ಕಾರ್ಖಾನೆಯ ನೌಕರು, ಕಾರ್ಮಿಕರು ಉಪಸ್ಥಿತರಿದ್ದರು. ನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಕಾರ್ಖಾನೆ ಅಧ್ಯಕ್ಷರು ಆದ ಚನ್ನರಾಜು ಹಟ್ಟಿಹೊಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮೋಹನ್ ಹಿರೇಮಠ್ ಅವರು ಮಾತನಾಡಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆ 2025-26ನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಹಾಗೂ ಸವಾಲುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕಬ್ಬು ಬಂದಿದೆ. ಕಬ್ಬು ಹೊರಗಡೆ ತರೋಷ್ಟಕ್ಕೆ ಮಳೆ ಬರ್ತದೆ, ನೆಲ ಎಲ್ಲ ಹಸಿ ಆಗಿಬಿಡ್ತದೆ. ಕಬ್ಬನ್ನ ತಗೊಂಡು ಬರೋಷ್ಟರಲ್ಲಿ ಭತ್ತ ಬರ್ತದೆ. ನಾವು ನೋಡಿದ್ದೇವೆ ಈ ಭಾಗದಲ್ಲಿ, ತಾಯಿಯವರು ಗೊತ್ತಿದೆ. ಇಂಟಾನ್ ಭತ್ತ ಬಿಟ್ರೆ ಇನ್ನೇನು ಇರಲಿಲ್ಲ. ಇಂಟಾನ್ ಭತ್ತ ಬಿಟ್ರೆ ಇನ್ನೇನು ಇಲ್ಲ. ಏನೊಬ್ಬ ಕುಲಪತಿಗಳಾಗಿರ್ತಕ್ಕಂಥ ಮಹದೇವಪ್ಪರು ಅನ್ನತಕ್ಕಂಥವ್ರು ವಿಶ್ವವಿದ್ಯಾಲಯಕ್ಕೆ, ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ಅವರು ಫರ್ಟಿಲೈಸರ್ ಕೆಮಿಕಲ್ ಅವರ ಜೊತೆಯಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಂಡು ಹೊಸ ವ್ಯವಸ್ಥೆ ಭತ್ತದ ತಳಿಗಳನ್ನ ತರಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಹದೇವಪ್ಪ ಬಹಳ ದೊಡ್ಡ ಭತ್ತದ ತಳಿಯ ಸಂಶೋಧಕರು. ಅದಕ್ಕಾಗಿ ಈ ಭಾಗದ ಬಗ್ಗೆ ನಮ್ಮ ನಾಗನೂರು ಶ್ರೀಗಳವರಿಗಾಗಲಿ, ಕಲ್ಮಠ ಶ್ರೀಗಳವರಾಗಲಿ, ಕಾದ್ರವಳ್ಳಿ ಶ್ರೀಗಳಿಗಾಗಲಿ, ನಾವೆಲ್ಲರೂ ಸಹ ಇಲ್ಲಿ ನಾವು ಯಾಕೆ ಇದಕ್ಕೆ ಪೂಜೆಗೆ ಬಂದಿದ್ದೀವಿ ಅಂದ್ರೆ ಆಶೀರ್ವಾದ ಮಾಡೋದ್ರ ಜೊತೆಯಲ್ಲಿ ಈ ಫ್ಯಾಕ್ಟರಿ ಉಳಿದ್ರೆ ಈ ಭಾಗದ ಮಠಗಳು ಸಹ ಹೇಳಿ ಎಂದು ಉಳಿತಿದೆ ಅನ್ನತಕ್ಕಂಥದ್ದು. ಈಗ MCDC ಅಲ್ಲಿ ನಾವು ಹೋಗಿ ನೋಡಿದರೆ ಅಲ್ಲಿ ತಿಜೋರಿ ಇದೆ, ಒಂದು ಸಪರೇಟ್ ತಿಜೋರಿ ಇದೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ನಮಗೆ ಹಿಂದಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಂತ ಈ ಕಾರ್ಖಾನೆ, ಆದರೆ ಈ ಮಷಿನರಿಗಳ ಬದಲಾವಣೆ ಆಗಲಿಲ್ಲ ಅನ್ನೋ ಒಂದೇ ಕಾರಣದಿಂದ ಮುಂದೆ ಇದು ಕ್ಷೀಣಿಸುತ್ತಾ ಬಂದಿದೆ. ಈಗ ಇದೊಂದು ಹೊಸ ಕಾಯಕಲ್ಪ ಹೊಂದುವಂತ ಒಂದು ಸಮಯ ಕೂಡಿ ಬಂದಿದೆ. ಎಲ್ಲ ನಿರ್ದೇಶಕರು, ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರುವ ಶ್ರೀ ಚಂದ್ರರಾಜ್ ಭಟ್ಟಿಹೊಳಿ ಅವರು ಹಾಗೂ ಎಲ್ಲ ನಿರ್ದೇಶಕರು ಕೂಡಿಕೊಂಡು ಇದಕ್ಕೆ ಒಂದು ಸ್ಪಷ್ಟವಾದ ಗುರಿಯನ್ನು ಕೊಡ್ತಾ ಇದ್ದಾರೆ. ಮೊದಲೇನಿತ್ತು, ನಮ್ಮ ಪ್ರಯಾಣ 55 ವರ್ಷ ನಡೆದರೂ ನಮಗೆ ಗುರಿ ಇರಲಿಲ್ಲ. ಏನಿದ್ರು ಸಹಿತ ಬರೇ ಹೇಗೆ ನಡೀತೈತೆ ಹಂಗೆ ನಡೀತೈತೆ ಅಂತ ಹೇಳಿ ನಡೆಸ್ಕೊಂಡು ಬಂದ್ವಿ. ಆದರೆ ಇದನ್ನು ಮುಂದುವರಿಸಬೇಕು, ಇದನ್ನು ಒಂದು ಒಳ್ಳೆ ಕಾರ್ಖಾನೆಯಾಗಿ ಮಾಡಬೇಕು ಅನ್ನುವಂಥ ಒಂದು ಗುರಿ ಇರಲಿಲ್ಲ. ಈಗ ಒಂದು ನಿರ್ದಿಷ್ಟವಾದ ಗುರಿ ಈ ಕಾರ್ಖಾನೆಗೆ ಸಿಗ್ತಾ ಇದೆ. ನಿರ್ದಿಷ್ಟವಾದ ಗುರಿ ಮತ್ತು ಶ್ರಮ. 25-26ನೇ ಸಾಲಿನ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ರೀತಿ ಕಬ್ಬಿನ ಒಂದು ರೀತಿ ನುರಿಸುವ ಹಂಗಾಮು ಶುರುವಾಗಿರ್ತಕ್ಕಂಥದ್ದು, ಇವತ್ತಾನೇ ಪ್ರಾರಂಭವಾಗಿರ್ತಕ್ಕಂಥದ್ದು. ಈ ಬಾರಿ ಹೊಸ ಬಾಡಿ ಬೇರೆ ಬಂದಿರತಕ್ಕಂಥದ್ದು, ಅದು ಚನ್ನರಾಜ ಹಟ್ಟಿಹೊಳಿ ಅವರ ಒಂದು ರೀತಿ ನೇತೃತ್ವದಲ್ಲಿ ಪ್ಯಾನೆಲ್ ಬಂದಿರತಕ್ಕಂಥದ್ದು. ಈ ಬಗ್ಗೆ ಯಾವ ರೀತಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಯಾವ ರೀತಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಮಗೆ ಸಿಕ್ಕಿರ್ತಕ್ಕಂಥದ್ದು ವ್ಯವಸ್ಥಾಪಕ ನಿರ್ದೇಶಕರಿಗಿಂತ ಮೋಹನ್ ಹಿರೇಮಠ ಅವರು. ಸರ್ ನಮಸ್ತೆ. ವಿಶೇಷವಾಗಿ ಹೊಸ ಕಮಿಟಿ ಬಂದಿದೆ ಮತ್ತು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ. 4 ಲಕ್ಷದವರೆಗೂ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಜನ ಮಾತಾಡ್ತಾವ್ರೆ. ವಿಶೇಷವಾಗಿ ಯಾವ ರೀತಿ ಅಪ್ರೋಚ್ ಆಗ್ತೀರಾ ಸರ್? ಈಗ ನಾನು ಹೋದ ವರ್ಷ ಬಂದಾಗ ಸಿದ್ಧತೆ ಮಾಡಿಕೊಂಡಿದ್ದನ್ನು ಈ ವರ್ಷದ ಜೊತೆ ಕಂಪೇರ್ ಮಾಡಿದರೆ ಈ ವರ್ಷದ ಸಿದ್ಧತೆ ತುಂಬ ಚೆನ್ನಾಗಾಗಿದೆ. ಇಲ್ಲಿ ಲಾಸ್ಟ್ ಟೈಮ್ ನಮ್ಮ ಹತ್ರ ಯಾವುದೂ ಗ್ಯಾಂಗ್ ಇರಲಿಲ್ಲ. ಗ್ಯಾಂಗ್ ಇಲ್ಲದೆ ಬರೀ ರೈತರ ಕಬ್ಬು ಅಷ್ಟೇ ತೊಗೊಂಡು ಬಂದು ನುರಿಸುವಂಥದ್ದು, ಸೆಲ್ಫ್ ಬರುವಂಥ ಕಬ್ಬನ್ನು ನುರಿಸಿದ್ವಿ. ಈ ಸಲ ಒಂದು ಸುಮಾರು 300 ಗ್ಯಾಂಗ್ ನಾವು ಮಾಡಿದ್ದೀವಿ ಆಲ್ರೆಡಿ. ಇನ್ನೂ ಒಂದು 50 ಗ್ಯಾಂಗ್ ಮಾಡುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇಷ್ಟಾದಮೇಲೆ ರೈತರಿಗೂ ಇದರಿಂದ ಸಹಾಯ ಆಗ್ತದೆ. ಅವರ ಕಬ್ಬನ್ನು ಕಡಿದು ನಾವು ತೊಗೊಂಡು ಬಂದು ನುರಿಸಿ ಅವರಿಗೆ ಸರಿಯಾಗಿ ಬಿಲ್ ಕೊಡೋಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ಈ ಸಲ ನಾವು 4 ಲಕ್ಷ ಟಾರ್ಗೆಟ್ ಇಟ್ಕೊಂಡಿವಿ. ಹೋದ ಸರ್ತಿ ನಾವು ಬರೀ 1,62,000 ಕ್ರಷಿಂಗ್ ಮಾಡಿದರೂ ಕೂಡ 3,000 ಕಂಪ್ಲೀಟ್ ಬಿಲ್ ಕೊಟ್ಟು ಯಾವುದೇ ಬಾಕಿ ಇಟ್ಟುಕೊಳ್ಳದಂಗೆ ಈ ಸರ್ತಿ ಹಂಗಾಮ್ ಚಾಲೂ ಮಾಡಿವೆ. ಅದರಿಂದ ಹೊಸ ನಿರ್ದೇಶಕ ಮಂಡಳಿ ಬಂದಿದೆ. ಆ ನಿರ್ದೇಶಕ ಮಂಡಳಿಯವರಿಗೆ ಕಾರ್ಖಾನೆ ಬಗ್ಗೆ ಚೆನ್ನಾಗಿ ಕಳಕಳಿನೂ ಇದೆ ಅಂತ ಅನ್ನೋದು ಎಲ್ಲ ರೈತರಿಗೂ ಗೊತ್ತಾಗಿದೆ. ಅದರಿಂದ ರೈತರು ಕೂಡ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಅದರಿಂದ 4 ಲಕ್ಷ ನುರಿಸುವಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡು ಸರ್, ಈಗ ಈ ಕಬ್ಬಿನ ಒಂದು ರೀತಿ ಇದು ಮಾಡುವಾಗ ಈ ಪೇಡ್ ಮ್ಯಾನ್ಗಳು ವಿಶೇಷವಾಗಿ ಕಬ್ಬು ಕಟಾವು ಗ್ಯಾಂಗ್ ಕಳಿಸುವಾಗ ಎಲ್ಲ ಒಂದು ಕಡೆ
ಹಣದ ಬೇಡಿಕೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್. ವಿಶೇಷವಾಗಿ ಅದನ್ನ ಏನಾದ್ರು ಗಮನಕ್ಕೆ ಬಂದ್ರೆ ನಿಯಂತ್ರಣ ಮಾಡಿ ಅಂಥದ್ದು ಏನಾದರೂ ಇದ್ರೆ ನಾನು ಗಮನಕ್ಕೆ ತರಬೇಕು. ನಾನು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋತೀನಿ. ಯಾರು ರೈತರು ಯಾರಿಗೂ ಕೊಡಬೇಕಾಗಿಲ್ಲ, ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ. ನಾವು ಕಬ್ಬು ಕಳಿಸ್ಕೊಟ್ರೆ ಸಾಕು ನಮಗೆ, ಮತ್ತು ದುಡ್ಡು ಅಂತ ಕೊಡೋದು ಏನು ಅವಶ್ಯಕತೆ ಇದೆ? ನಾವು ಇಲ್ಲಿ ಪಗಾರ ಕೊಟ್ಟೆ ಅವರಿಗೆ, ಅವ್ರು ಯಾರು ದುಡ್ಡು ಕೇಳೋ ಅಂಥದ್ದು ಇಲ್ಲ. ಅಂಥದ್ದು ಯಾವುದೂ ಇಲ್ಲಿವರೆಗೂ ನನ್ನ ನಿದರ್ಶನಕ್ಕೆ ಬಂದಿಲ್ಲ. ಹಂಗೆ ಯಾವ್ದಾದ್ರು ಕೇಳಿದ್ರು ಅಂತಂದ್ರೆ ನನಗೆ ತಿಳಿಸಿದ್ರೆ ನಾನು ಕ್ರಮ ತಗೋತೀನಿ. ಒಟ್ಟಾರೆ ರೈತ ಕಬ್ಬು ಬೆಳೆಗಾರರ ಈ ಕಡೆ ಭಾಗದ ಷೇರುದಾರರಿಗೆ ರೈತರಿಗೆ ಏನು ವಿನಂತಿ ಮಾಡ್ಕೊತೀರಾ? ಈಗ ಇದು ನಿಮ್ಮ ಕಾರ್ಖಾನೆ, ಇದು ಕೋಆಪರೇಟಿವ್ ಕಾರ್ಖಾನೆ. ಪೂರ್ವಜರು ಸುಮಾರು 55 ವರ್ಷದ ಹಿಂದೆ ಷೇರು ತುಂಬಿ ಈ ಕಾರ್ಖಾನೆ ನಿಲ್ಲಿಸ್ಯಾರ. ಅದಕ್ಕೆ ಈ ಕಾರ್ಖಾನೆ ಉಳಿಸಬೇಕಾದ್ರೆ ನೀವು ಬೆಳೆದ ಕಬ್ಬನ್ನು ಪೂರ್ತಿಯಾಗಿ ಕಾರ್ಖಾನೆಗೆ ಕಳಿಸಿದ್ರೆ ಮಾತ್ರ ಇದು ಉಳಿಯೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಸಂಪೂರ್ಣ ಕಬ್ಬನ್ನು ಈ ಕಾರ್ಖಾನೆಗೆ ಕಳಿಸ್ಕೊಡ್ರಿ. ನಿಮಗೆ ಸಂಪೂರ್ಣ ಬಿಲ್ಲನ್ನು ಏನು ನಾವು ಅನೌನ್ಸ್ ಮಾಡ್ತೇವೆ ಆ ಬಿಲ್ಲನ್ನು ಕೊಡುವಂಥ ಜವಾಬ್ದಾರಿಯನ್ನು ವಿದಿನ್ ಟೈಮ್, ಅಂದರೆ ಸಮಯಕ್ಕೆ ಸರಿಯಾಗಿ ಕೊಡುವಂಥ ಜವಾಬ್ದಾರಿಯನ್ನು ನಾವು ತಗೋತೀವಿ. ಇನ್ನಿವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ರೀತಿ ಹಂಗಾಮ ಶುರುವಾಗಿದೆ. ವಿಶೇಷವಾಗಿ ಇದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಗೌರವಾನ್ವಿತ ಸಚಿವರು ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಹಂಗಾಮಿಗೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ಇವತ್ತು ಶುರುವಾಗಿದೆ, ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ರೈತರುಗಳು ಸಾಕಷ್ಟು ವಿಶ್ವಾಸ ಇದೆ. ನಮಸ್ಕಾರ. 2025ರ ಒಂದು ಕಬ್ಬು ನುರಿಸುವ ಹಂಗಾಮಿನ ಬಾಯ್ಲರ್ ಪೂಜೆಗೆ ಇವತ್ತು ಈ ಭಾಗದ ಈ ನಾಡಿನ ಎಲ್ಲ ಮಠಾಧೀಶರ ಒಂದು ಕೃಪಾ ಆಶೀರ್ವಾದದಿಂದ, ರೈತರ ಕಾರ್ಮಿಕರ ಒಂದು ಸಹಕಾರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಹಂಗಾಮಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನನಗೆ ವಿಶ್ವಾಸ ಇದೆ, ಏನು ರೈತರು ಮತ್ತು ಕಾರ್ಮಿಕರು ಏನು ನಮ್ಮ ಮೇಲೆ ವಿಶ್ವಾಸವಿಟ್ಟು ಈ ಅಧಿಕಾರ ಆಡಳಿತ ನಡೆಸಲಿಕ್ಕೆ ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ, ಆ ವಿಶ್ವಾಸಕ್ಕೆ ಚ್ಯುತಿ ಬಾರದ ಹಾಗೆ ನಾವು ಆಡಳಿತವನ್ನು ನಡೆಸ್ತೀವಿ. ಮತ್ತು ಈ ಭಾಗದ ಏನು ಈ ಶುಗರ್ ಫ್ಯಾಕ್ಟ್ರಿ ಎಲ್ಲರ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಏನು ಸಹಕಾರ ಆಗಿತ್ತು, ಮುಂದಿನ ದಿನಮಾನದಲ್ಲೂ ಕೂಡ ರೈತರ ಆಶೋತ್ತರಗಳನ್ನು ಈಡೇರಿಸೋದ್ರ ಮುಖಾಂತರ ಈ ಶುಗರ್ ಫ್ಯಾಕ್ಟ್ರಿಯನ್ನು ಮತ್ತು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಇಡೀ ಆಡಳಿತ ಮಂಡಳಿ ಸದಸ್ಯರು, ಎಲ್ಲ ನಿರ್ದೇಶಕರ ಮಂಡಳಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಒಳಗೊಂಡಂತೆ ಈ ಭಾಗದ ಶಾಸಕರು, ನಾವು ಖಾನಾಪುರ ಶಾಸಕರು ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಮೇಡಮ್, ಸರ್ಕಾರದ ಲೆವೆಲಲ್ಲಿ ಬರೀ ಬಿಜಾಪುರ ಮತ್ತೆ ಕೇವಲ ಅಥಣಿಗೆ ಸಾಕಷ್ಟು ಪುನಶ್ಚೇತನಕ್ಕೆ ಇದಾಗಿತ್ತು ಮೇಡಮ್. ಇಲ್ಲ ಒಂದ್ ಕಡೆ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಪುನಶ್ಚೇತನ ಇದಕ್ಕೆ. ಮತ್ತೆ ಸಚಿವರು ಸಹ ಸಾಕಷ್ಟು ಬರೀ ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಪರಂತು ಇದಕ್ಕೆ ಇದು ಮಾಡಲಿಲ್ಲ ಮೇಡಮ್. ತಾವೇನಾರು ಆ ಒಂದು ಭ್ರಷ್ಟಾಚಾರದ ಮಸಿ ಮುಗ್ಲಾಡಿಸಿ ಏನಾದ್ರು ಒಂದೊಳ್ಳೆ ಈ ಹಿಂದೆ ಏನಾಗಿತ್ತು ಅದನ್ನ ಕೆದಕೋಕೆ ಹೋಗೋದಿಲ್ಲ. ಮುಂದೆ ಏನಾಗಬೇಕು ಅನ್ನುವಂಥ ಒಂದು ಗುರಿಯನ್ನ ಇಟ್ಕೊಂಡು, ಒಂದು ವಿಷನ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ಶುಗರ್ ಫ್ಯಾಕ್ಟ್ರಿಯ ಫೈನಾನ್ಷಿಯಲ್ ಪುನಶ್ಚೇತನ ಇರ್ಬೋದು, ಅಥವಾ ಮಾಡರ್ನೈಸೇಷನ್ ಇರ್ಬೋದು, ಮಷಿನರಿಗಳನ್ನ ಚೇಂಜ್ ಮಾಡೋದಿರ್ಬೋದು, TCDಯನ್ನು ಜಾಸ್ತಿ ಮಾಡೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ಬ್ಯಾಂಕ್ನಲ್ಲಿ ಭಾಳಷ್ಟು ಹೆಸರನ್ನು ಒಳ್ಳೆ ಉಳಿಸ್ಕೊಂಡಿದ್ದೀವಿ. ನಾನಾಗಲಿ, ಚಂದ್ರರಾಜ್ ಹಟ್ಟಿಹೊಳಿ ಆಗಲಿ, ದೇವರ ದಯದಿಂದ ಈ ಬಾರಿ ಒಬ್ಬರಲ್ಲ ಇಬ್ರು ಶಾಸಕರು ಹೇಳಿದಾಗೆ DCC ಬ್ಯಾಂಕ್ ಮೆಂಬರ್ಗಳಾಗಿ ಡೈರೆಕ್ಟರ್ಗಳಾಗಿದ್ದಾರೆ. ಸೊ ಎಲ್ಲ ರೀತಿಯಿಂದ ಟೈಮ್ ಚೆನ್ನಾಗಿ ಕೂಡಿ ಬಂದಿದೆ. ಇದನ್ನೆಲ್ಲ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಹೊರತಾಗಿ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಾಗ್ಲಿ ಅಥವಾ ಹಿಂದೇನೇನ್ ಮಾಡಿದ್ದಾರೆ ಅನ್ನೋದನ್ನ ಕೆದಕೋದ. ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ನಿರೀಕ್ಷೆಯಂತೆ 2025-2026ನೇ ಸಾಲಿನ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಹಂಗಾಮು ಪ್ರಾರಂಭದ ಒಂದ್ ರೀತಿ ಇದಾಗಿದೆ. ವಿಶೇಷವಾಗಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ತಾವು ಆಶ್ವಾಸನೆ ಕೊಟ್ಟಿದ್ರಿ, ಅದರಂತೆ ನುಡಿದಂತೆ ನಡ್ಕೊಂಡಿದ್ರ. ವಿಶೇಷವಾಗಿ ಒಂದು ತಾವು ಈ ಬಾರಿ ಚುನಾವಣೆಗೆ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ವಿಶೇಷವಾಗಿ ನುರಿತ ಹಂಗಾಮು ಒಂದ್ ರೀತಿ ಚಾಲನೆ ಮಾಡಿದ್ದೀರಾ. ಡೆಫಿನೆಟ್ ಪ್ರತಿ ವರ್ಷದಂತೆ ಈ ವರ್ಷ ಯೂಶ್ವಲಿ ಫಸ್ಟ್ ವೀಕ್ ಆಫ್ ನವಂಬರ್ ಅಥವಾ ಸೆಕೆಂಡ್ ವೀಕ್ಸ್ ಪ್ರಾರಂಭ ಮಾಡುವಂಥ ಟೈಮ್. ಅವಧಿ ಭಾಳಷ್ಟು ಕಮ್ಮಿ ಇದ್ದಿದ್ದರಿಂದ ಎಲ್ಲ ಕಾರ್ಮಿಕರಿಗೆ ರಿಕ್ವೆಸ್ಟ್ ಮಾಡಿ ಊಟ ಮಾಡ್ಕೊಂಡು ಬೈ ಎಂಡ್ ಆಫ್ ಅಕ್ಟೋಬರ್ ಸ್ಟಾರ್ಟ್ ಮಾಡುವ. ಆ ಪ್ರಕಾರ ಎಲ್ಲ ರೆಡಿ ಮಾಡಿ ಇವತ್ತಿಗೆ ಎಲ್ಲ ಪೂಜೆನ ಒಳಗೊಂಡು ಬಾಯ್ಲರ್ ಪೂಜೆನ ಮಾಡುವಂಥ ಕೆಲಸ ಮಾಡಿದೆವು. ಇನ್ ಟೈಮ್ ಬಹುತೇಕ ಫಸ್ಟ್ ಆರ್ ಸೆಕೆಂಡ್ ಆರ್ ಥರ್ಡ್ ಮೇ ಬಿ ಎಲ್ಲ ಫ್ಯಾಕ್ಟ್ರಿಗಳ ಜೊತೆಗೇ ಇದನ್ನು ಪ್ರಾರಂಭ ಮಾಡುವಂಥದ್ದು ಮಾಡ್ತಾರೆ. ಸರ್, ಈಗ ನಿಮ್ಮದೇ ಸರ್ಕಾರ ಇದೆ, ವಿಶೇಷವಾಗಿ ನಿಮ್ಮದೇ ಒಂದು ರೀತಿ ನಿರೀಕ್ಷೆಯಂತೆ ಪೆನಲ್ ಬಂದಿದೆ. ಏನಾದ್ರು ಅಗತ್ಯಕ್ಕಿಂತ ಹೆಚ್ಚು ಒಂದು ರೀತಿ ಕ್ರಶಿಂಗ್ ಈ ಸಲ ನಿರೀಕ್ಷೆ ಮಾಡ್ಬೋದು? ಒಂದು 3 ಲಕ್ಷ 4 ಲಕ್ಷ ಅಲ್ಲ, ಸರ್ಕಾರಕ್ಕೆ ಕ್ರಶಿಂಗಿಗೆ ಸಂಬಂಧ ಇಲ್ಲ. ಬಟ್ ಕ್ರಶಿಂಗ್ ಡೆಫಿನೆಟ್ಲಿ ಒಂದು 4 ಲಕ್ಷ ಮುಟ್ಬೇಕು ಅನ್ನುವಂಥದ್ದು ಟಾರ್ಗೆಟ್ ಹಾಕಿ ಬಂದಿದ್ದೀವಿ.
ಅಲ್ಲ, ಈಗ ಇಷ್ಟು ದಿನ ತಾವು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ. ಈಗ ಒಂದ್ ಕಡೆ MLCಗಳಾಗಿರ್ತಕ್ಕಂಥ ವಿಠಲ್ ಅಲ್ಗೇಕರ್ ಅವರು, ಮತ್ತೆ ಹೆಬ್ಬಾಳ್ಕರ್ ಅವರು, ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಬರ್ತಿದ್ರು, ಬಂದಿದ್ದಾರೆ. ವಿಶೇಷವಾಗಿ ಇವಾಗ ಯಾವ ರೀತಿ ಇದೆ ಸರ್? ಏನು ಫುಲ್ ಸ್ಟ್ಯಾಂಡ್ ಬಂತ? ಸ್ಟ್ಯಾಂಡ್ ಡೆಫಿನೆಟ್ಲಿ. ನೋಡ್ರಿ, ಪೊಲಿಟಿಕಲ್ ಪವರ್ ಬೇಕಾ ಯಾವಾಗಲೂ. ಸರ್ಕಾರ ಪೊಲಿಟಿಕಲ್ ಪವರ್ಸ್ ಆಫ್ ಫೈನಾನ್ಸ್ ಅಥವಾ ಯಾವುದೇ ರೀತಿಯಿಂದ ಅದಕ್ಕೆ ಒಂದೊಂದು ಫ್ಯಾಕ್ಟ್ರಿ ಹಿಂದೈತೆ ಅಂತ ಅದಕ್ಕೆ ಆದಂಥ ಸ್ಟ್ರೆಂತ್ ಇರ್ತೈತಿ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಈ ಕಾರ್ಖಾನೆ ಉಳಿಸೋದಕ್ಕಾತು ಬೆಳೆಸೋದಕ್ಕಾತು ಏನು ಬೇಕಾಗಿ ಹೇಳ್ತಾರೆ. ಅಧ್ಯಕ್ಷರೇ ನಮಸ್ತೆ. ಹೇಳಿ ಅಧ್ಯಕ್ಷರೇ, ವಿಶೇಷವಾಗಿ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ, ಸಾಕಷ್ಟು ಕಬ್ಬು ನುರಿಸುವ ಒಂದು ರೀತಿ ಇಟ್ಕೊಂಡಿದ್ದೀರಾ. ನೋಡಿ, 2025-26ನೇ ಕಬ್ಬು ನುರಿಸುವ ಹಂಗಾಮಿಗೆ ಇವತ್ತು ಈ ಭಾಗದ ಎಲ್ಲ ಪೂಜ್ಯರ ಒಂದು ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು ಇರ್ಬೋದು, ಈ ಭಾಗದ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ಮತ್ತು ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯ, ಕಾರ್ಮಿಕ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಹಂಗಾಮಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ದೊಡ್ಡ ನಿರೀಕ್ಷೆಯನ್ನು ಈ ಭಾಗದ ರೈತ ಬಾಂಧವರು ಈ ಕಾರ್ಖಾನೆ ಮೇಲೆ ಇಟ್ಟಿದ್ದಾರೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಪ್ಯಾನಲ್ನಿಂದ ಸ್ಪರ್ಧೆ ಮಾಡಿದಂಥ 15 ಜನ ಅಭ್ಯರ್ಥಿಗಳನ್ನು ನಿರ್ದೇಶಕರನ್ನಾಗಿ ಮಾಡುವ ಮೂಲಕ ಬಹುದೊಡ್ಡ ಜವಾಬ್ದಾರಿಯನ್ನು ನಮ್ಮ ಮೇಲೆ ಶೇರ್ ಹೋಲ್ಡರ್ಸ್ ಇರ್ಬೋದು, ರೈತಾಪಿ ವರ್ಗದ ಯಾವತ್ತು ಬಾಂಧವರು ನಮ್ಮ ಮೇಲೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೇವೆ. ಮತ್ತು ಈ ಸಾರಿ ಸುಮಾರು 4 ಲಕ್ಷ ಟನ್ ಕಬ್ಬನ್ನು ನುರಿಸುವ ಮೂಲಕ ಕಾರ್ಖಾನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸರ್, ಈಗ ಸಾಕಷ್ಟು ಸವಾಲುಗಳಿದ್ದಾವೆ. ವಿಶೇಷವಾಗಿ ಒಂದು ರೀತಿ ಮಿಷಿನ್ಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಇವಿದ್ದಾವೆ. ಎಲ್ಲ ಒಂದು ಕಡೆ ಕಳೆದ ಬಾರಿ ಕ್ರಷಿಂಗ್ ಸ್ಟಾರ್ಟ್ ಆದಮೇಲೆ ಬಂದಾಗಿರ್ತಕ್ಕಂಥ ಪರಿಸ್ಥಿತಿಗಳಿದ್ದಾವೆ. ಯಾವ ರೀತಿ ತಾವು ಪ್ಲಾನ್ ಹಾಕೊಂಡಿದ್ದೀರಿ ಸರ್? ನೋಡಿ, ಈಗಾಗಲೇ ನಾವು ಕಾರ್ಖಾನೆಯ ಸದ್ಯದ ಒಂದು ಯಂತ್ರೋಪಕರಣಗಳ ಒಂದು ಟೆಕ್ನಿಕಲ್ ಸರ್ವೆಯನ್ನು ಮಾಡಿಸಿದ್ದೇವೆ. ನುರಿತ ತಜ್ಞರನ್ನು ಕರೆದುಕೊಂಡು ಬಂದು ಒಂದು ಸರ್ವೆಯನ್ನು ಮಾಡಿಸಿದಾಗ ಯಂತ್ರೋಪಕರಣಗಳ ಪರಿಸ್ಥಿತಿ ಸರಿ ಇದೆ, ಏನು ಸಮಸ್ಯೆ ಇಲ್ಲ. ಸುಮಾರು 4 ಚಿಕ್ಕ ಚಿಕ್ಕ ಬಾಯ್ಲರ್ ಇರೋದ್ರಿಂದ ಆ ಬಾಯ್ಲರ್ಗಳನ್ನು ಮ್ಯಾನೇಜ್ ಮಾಡೋದು ಒಂಥರ ಒಂದು ಚಾಲೆಂಜ್ ಆಗಿ ನಾವು ತಗೊಳ್ಕೋಬೇಕು. ಆದರೆ ಇಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರು ಸಾಕಷ್ಟು ಪರಿಣಿತರು ಹಾಗೂ ನುರಿತಂಥ ಕಾರ್ಮಿಕ ವರ್ಗ ಇರೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ನಾವು ಈ ಸಾರಿ ಒಳ್ಳೆಯ ಹಂಗಾಮನ್ನು ಮಾಡುವ ಮೂಲಕ, ಒಳ್ಳೆಯ ಕಬ್ಬನ್ನು ನುರಿಸುವ ಮೂಲಕ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಿಕೊಂಡು ಕಾರ್ಖಾನೆಗೆ ಯಾರ್ಯಾರು ಸಾಲ ನೀಡಿದರು ಆ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಬ್ಯಾಂಕರ್ಸು ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವಂಥ ದಿನದಲ್ಲಿ ಪುನಶ್ಚೇತನ ಇರಬಹುದು, ಮತ್ತು ಯಂತ್ರೋಪಕರಣಗಳನ್ನು ನವೀಕರಣ ಮಾಡಲಿಕ್ಕೆ, ಹೊಸ ಹೊಸ ಯಂತ್ರೋಪಕರಣ ಹಾಕಲಿಕ್ಕೆ ಎಲ್ಲ ರೀತಿಯ ಕೆಲಸಗಳನ್ನು ನಾವು ಮಾಡ್ತೀವಿ. DCC ಬ್ಯಾಂಕ್ ನಿರ್ದೇಶಕರಾಗಿದ್ದೀರಾ ವಿಶೇಷವಾಗಿ, ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಅವರು ನಿರ್ದೇಶಕರಾಗಿದ್ದಾರೆ. ಈ ಫ್ಯಾಕ್ಟ್ರಿಯ ವಿಶೇಷವಾಗಿ ಒಂದು ರೀತಿ ಪುನಶ್ಚೇತನಕ್ಕೆ ಮತ್ತು ಅಭಿವೃದ್ಧಿಗೆ ಯಾವ ರೀತಿ ಪೂರಕ ಆಗಲಿದೆ ಸರ್? ನೋಡಿ, ಈಗಾಗಲೇ ಈ MKBD ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ನಾವು 2 ಜನ ಡೈರೆಕ್ಟರ್ ಆಗಿದ್ದೆವು DCC ಬ್ಯಾಂಕಿಗೆ. ನಾನಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ಅದೇ ರೀತಿ ನಾವು ಇರ್ಬೋದು. ಒಂದು ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿದ್ದೀವಿ. ಮತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಏನಿದೆ, ಇದು ಬಹುದೊಡ್ಡ ಬ್ಯಾಂಕ್. ಅಪೆಕ್ಸ್ ಬ್ಯಾಂಕ್ ಹೊರತುಪಡಿಸಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಕೋಟಿಗೂ ಅಧಿಕ ಠೇವಣಿಯನ್ನು ಹೊಂದಿದಂಥ ಬ್ಯಾಂಕು. ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳಿಗೆ ಇದು ಸಾಲವನ್ನು ಕೊಡುವ ಮೂಲಕ ರೈತಾಪಿ ವರ್ಗದ ಅವಲಂಬಿತ ಒಂದು ಕಾರ್ಖಾನೆಗಳನ್ನು ಬೆಳೆಸಲಿಕ್ಕೆ ಸಾಕಷ್ಟು ಮಧ್ಯವರ್ತಿ ಬ್ಯಾಂಕ್ ಸಹಾಯ ಮಾಡೈತಿ. ನಮಗೂ ಸಾಕಷ್ಟು ವಿಶ್ವಾಸ ಇದೆ. ಈಗ ಬರುವಂಥ ಬೋರ್ಡು, ಆ ಬೋರ್ಡ್ನಲ್ಲಿ ನಾವಿರ್ಬೋದು, ನಾನಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ಈ ಕಾರ್ಖಾನೆ ಅಭಿವೃದ್ಧಿ ಸಲುವಾಗಿ ನಾವು ಕೂಡ ಆ ಕಾರ್ಖಾನೆಯ ಸಲುವಾಗಿ ಮಧ್ಯವರ್ತಿ ಬೆಳಗಾವಿ DCC ಬ್ಯಾಂಕ್ನಿಂದ ಆರ್ಥಿಕ ಸಹಾಯವನ್ನು ತೆಗೆದುಕೊಂಡು ಬಂದು ಹಂತ ಹಂತವಾಗಿ ಕಾರ್ಖಾನೆಯ ನವೀಕರಣ ಮಾಡಿ ಮುಂಬರುವಂಥ 50 ವರ್ಷಕ್ಕೆ ನಮ್ಮ ಟಾರ್ಗೆಟ್ ಈ 5 ವರ್ಷ ನಮ್ಮ ಏನು ಈ ಆಡಳಿತ ಮಂಡಳಿ ಅವಧಿ ಇದೆ, ಈ 5 ವರ್ಷ ನಡೆಸೋದಲ್ಲ, 5ರ ಮುಂದೊಂದು ಪೂಜೆ ಹಾಕಿ 50 ವರ್ಷ, ಈಗ 50 ವರ್ಷ ಈ ಕಾರ್ಖಾನೆ ನಡೆದೈತಿ, ಮುಂದೆ 50 ವರ್ಷ ಈ ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸಿ ಮುಂದಿನ 50 ವರ್ಷ ಇದು ನಡ್ಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸರ್. ಇನ್ನೊಂದು ಜಿಲ್ಲಾ ಮತ್ತು ರಾಜಕೀಯ ವಲಯದಲ್ಲಿ ಒಂದು ವಿಶ್ಲೇಷಣೆ ಆಗ್ತಾ ಇದೆ ಸರ್.
ವಿಶೇಷವಾಗಿ ಈ ಸಂದರ್ಭದಲ್ಲಿ ಲೇಟೆಸ್ಟ್ ಲಕ್ಕಿ ಪೊಲಿಟಿಷಿಯನ್ ಅಂದರೆ ನೀವು ಒಬ್ಬಂತೆ ಸರ್. ವಿಶೇಷವಾಗಿ MLC ಆಯಿತು, MLC ನಂತರ ಅಧ್ಯಕ್ಷರ ನಂತರ DCC ಬ್ಯಾಂಕ್ ನಿರ್ದೇಶಕರಾದ್ರಿ. ವಿಶೇಷವಾಗಿ ಏನಾದ್ರು DCC ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಹೊಲಕ್ಕೆ ಬರ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು ಸರ್? ನೋಡಿ, ಅದು ಅಪ್ರಸ್ತುತ. ನಾವು ಈಗಾಗಲೇ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮೊನ್ನೆ ನಡೆದಂಥ DCC ಬ್ಯಾಂಕ್ ಚುನಾವಣೆಯಲ್ಲಿ ಜಿಲ್ಲಾ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಮತ್ತು ನಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಳದು ತೂಗಿ ಒಂದು ಪ್ಯಾನಲ್ ಮಾಡಿ ಆ ಪ್ಯಾನಲ್ನಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಪ್ಯಾನಲ್ಗೆ ಸಾಕಷ್ಟು ಜನ ಪ್ರಮುಖರಿದ್ದಾರೆ. ಆ ಎಲ್ಲ ಪ್ರಮುಖರು ಸೂಕ್ತ ಸಮಯದಲ್ಲಿ ಮೀಟಿಂಗ್ ಸೇರಿಕೊಂಡು ಬ್ಯಾಂಕಿಗೆ ಒಳ್ಳೆಯದಾಗೋ ರೀತಿ ಅವರೆಲ್ಲ ಮಾಡ್ಕೋತಾರೆ. ನಮಗಂತೂ ಯಾವುದೇ ರೀತಿಯಂಥ ಆಸೆನೂ ಇಲ್ಲ. ಯಾರನ್ನ ಮಾಡಿದ್ರು ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಮತ್ತು ಸದ್ಯದ ಮಟ್ಟಿಗೆ ನಮ್ಗಿರುವಂಥ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗಿತ್ತು. ಹೊಲದ್ ಬಂದ್ರಿ ಸರ್? ಈಗ ಇದ್ದಿದ್ದ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗೈತೆ ನಮ್ಗೆ. ಹೊಲದ್ ಬಂದ್ರೆ ಸ್ವೀಕಾರ ಮಾಡ್ತಿರೋ? ಈಗ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ಇದ್ದಿದ್ದ ಜವಾಬ್ದಾರಿ ನಿಭಾಯಿಸಿದ್ರೆ ಸಾಕಾಗೈತಿ. ನೀವು ಹೇಳ್ತಾ ಇರೋದು ಅಪ್ರಸ್ತುತ. ಯಾರೇ ಆದ್ರೂ ಅವ್ರಿಗೆ ನಮ್ಮ ಬೆಂಬಲ ಇರ್ತದೆ. ಕೊನೆಯದಾಗಿ ವಿಶೇಷವಾಗಿ ಎಲ್ಲ ಕಬ್ಬು ಬೆಳೆಗಾರರಿಗೆ, ಷೇರುದಾರರಿಗೆ ಏನು ಹೇಳಿಕ್ ಬಯಸ್ತೀರಾ? ನೋಡ್ರಿ, ವಿಶೇಷವಾಗಿ ಎಲ್ಲ ನಮ್ಮ ಷೇರು ಹೋಲ್ಡರ್ಸ್ಗೆ, ಕಬ್ಬು ಬೆಳೆಗಾರರಿಗೆ ಈ ಸಾರಿ ನಿಮ್ಮ ಕಾರ್ಖಾನೆ, ನಿಮ್ಮ ಸ್ವಾಭಿಮಾನದ ಕಾರ್ಖಾನೆ MK ಹುಬ್ಳಿ ಶುಗರ್ ಫ್ಯಾಕ್ಟ್ರಿ ನಾವು ಎಲ್ಲರ ಜೊತೆ ಟೈಮಿಗೆ ಸರಿಯಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 300 ಕಬ್ಬಿನ ತೋಡ್ನಿ ಕಟಾವು ಗ್ಯಾಂಗ್ಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ಅವೆಲ್ಲ ಅಕ್ಕಪಕ್ಕದ ಹೊಲಗಳಲ್ಲಿ ಎಲ್ಲ ಠಿಕಾಣಿ ಹುಡಿದಾವ. ನೀವು ಯಾರೂ ಗಡ್ಬಡ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆಗೆ ಬಂದು, ನಿಮ್ಮ ಮನೆಗೆ ಬಂದು ನಿಮ್ಮ ಹೊಲದವರೆಗೆ ಬಂದು ನಿಮ್ಮ ಕಬ್ಬನ್ನು ಸರಿಯಾದ ಸಮಯದಲ್ಲಿ ಕಟಾವು ಮಾಡ್ಕೊಂಡು ಬರ್ತೀವಿ. 15ರಿಂದ 20 ದಿವಸದ ಒಳಗಡೆ ಒಂದು ಮಾರ್ಕೆಟ್ ಬೆಲೆಗೆ ಏನು ಅಕ್ಕಪಕ್ಕದ ಕಾರ್ಖಾನೆಗಳು ಏನು ರೇಟ್ ಕೊಡ್ತಾವ, ಯೋಗ್ಯವಾದ ದರವನ್ನು ನಿಮ್ಮ ಕಬ್ಬಿಗೆ ನಾವು 15-20 ದಿವಸದಾಗ ನಿಮ್ಗೆ ಜಮಾ ಮಾಡ್ತೀವಿ. ಒಳ್ಳೆಯ ಗುಣಮಟ್ಟದ ಕಬ್ಬನ್ನು, ರಿಕವರಿ ಕಬ್ಬನ್ನು ಮಲಪ್ರಭಾ ಸಹಕಾರಿ ಕಾರ್ಖಾನೆಗೆ ನೀವು ಸರಬರಾಜು ಮಾಡಿ ಈ ಕಾರ್ಖಾನೆಯ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.